ಕಾನೂನು ನೆರವು ಜಾಗೃತಿ ಕಾರ್ಯಕ್ರಮ ಮಹಾಂತೇಶ್ ಸಂಗಪ್ಪ ಧರಗತ್ ಹಿರಿಯ ಸಿವಿಲ್ ನ್ಯಾಯಾಧೀಶರಿಂದ ಉದ್ಘಾಟನೆ. ಇಲ್ಲಿನ ಸಮೀಪದ ಶ್ರೀ ಶಿವಪ್ರಿಯ ಕಾನೂನು ಮಹಾವಿದ್ಯಾಲಯದಲ್ಲಿ ಇಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ವಿಕಲಚೇತನ ಇಲಾಖೆ ಕೊಪ್ಪಳ, ಸಮಾಜ ಕಲ್ಯಾಣ ಇಲಾಖೆ ಕೊಪ್ಪಳ ಮತ್ತು ಶಿವಪ್ರಿಯ ಕಾನೂನು ಮಹಾವಿದ್ಯಾಲಯ ಕೊಪ್ಪಳ ಇವರ ಸಹಯೋಗದೊಂದಿಗೆ ಕಾನೂನು ನೆರವು ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಪ್ರಾರ್ಥನೆಯೊಂದಿಗೆ ಆರಂಭವಾದ ಕಾರ್ಯಕ್ರಮವು ರಾಘವೇಂದ್ರ ವಿದ್ಯಾರ್ಥಿ ನೆರವೇರಿಸಿಕೊಟ್ಟರು. ವಂದೇ ಮಾತರಂ ಗೀತೆಯನ್ನ ಅರುಣ್ ಕುಮಾರ್ ನೆರವೇರಿಸಿಕೊಟ್ಟರು. ಕಾರ್ಯಕ್ರಮದ ಉದ್ಘಾಟಿಸಿ ಮಾತನಾಡಿದ ಗೌರವಾನ್ವಿತ ಶ್ರೀ ಮಾನ್ಯ ಮಹಾಂತೇಶ್ ಸಂಗಪ್ಪ ಧರಗತ್ ಇವರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೊಪ್ಪಳ. ಮಾತನಾಡಿ, ಒಂದು ಗ್ರಾಮವನ್ನ ದತ್ತು ತೆಗೆದುಕೊಳ್ಳುತ್ತೇನೆ. ಅಲ್ಲಿ ಕಾನೂನು ನೆರವು ಎಷ್ಟರ ಮಟ್ಟಿಗೆ ಬೇಕು ಎಲ್ಲ ಯೋಜನೆಯನ್ನ ನಾನು ಮಾಡಿಕೊಡುತ್ತೇನೆ. ಬದಲಾಗಿರುವಂತಹ ಕಾನೂನುಗಳ ಬಗ್ಗೆ ಸಂಪೂರ್ಣ ತಿಳುವಳಿಕೆಯನ್ನ ವಿದ್ಯಾರ್ಥಿಗಳಿಗೆ ನೀಡಿದರು. ಅಧ್ಯಕ್ಷತೆಯನ್ನ ಶ್ರೀ ಪಾನಗಂಟಿ ವಕೀಲರು ವಹಿಸಿಕೊಂಡಿದ್ದರು. ಉಪನ್ಯಾಸ ಕಾರ್ಯಕ್ರಮವನ್ನ ನೀಡಲು ಆಗಮಿಸಿರುವಂತವರು ಶ್ರೀ ವೆಂಕಟೇಶ್ ದೇಶಪಾಂಡೆ, ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು ಕೊಪ್ಪಳ. ಅಂಗವಿಕಲರಿಗೆ ಯಾವೆಲ್ಲ ಯೋಜನೆಗಳು ಇವೆ, ಈ ನಿಟ್ಟಿನಲ್ಲಿ ಯುವ ಜಾಗೃತಿಯನ್ನ ಹೇಗೆ ಇಲಾಖೆಯು ಮೂಡಿಸುತ್ತಿದೆ, ಇದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಉಣಬಡಿಸಿದರು. ಇನ್ನೋರ್ವ ಉಪನ್ಯಾಸವನ್ನ ನೀಡಿರುವಂತಹ ಶ್ರೀ ಶಶಿಧರ್ ಸಕ್ರಿ ಇವರು ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಯಲಬುರ್ಗಾ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾವ್ಯಾವ ಯೋಜನೆಗಳು ಎಷ್ಟರ ಮಟ್ಟಿಗೆ ಯೋಜನೆಯನ್ನ ಪಡೆದುಕೊಂಡಿರುವ ಸದುಪಯೋಗವನ್ನ ಮತ್ತು ಅವುಗಳ ಪಾತ್ರ, ಅವುಗಳ ಉಪಯೋಗವನ್ನ ಕುರಿತಾಗಿ ತಿಳಿಸಿಕೊಟ್ಟರು. ಸ್ವಾಗತ ಭಾಷಣವನ್ನ ಪ್ರೊಫೆಸರ್ ಡಾಕ್ಟರ್ ಬಸವರಾಜ್ ಹನ್ಸಿಯವರು ವಹಿಸಿದ್ದರು. ಶ್ರೀ ನರೇಂದ್ರ ಪ್ರಧಾನ ಕಾರ್ಯದರ್ಶಿ ಉಪಸ್ಥಿತಿ ಇದ್ದು, ಅಧ್ಯಾಪಕರು ಹಾಗೂ ವಿದ್ಯಾರ್ಥಿ ಪ್ರತಿನಿಧಿಗಳು ಶಿವಪ್ರಿಯ ಕಾನೂನು ಮಹಾವಿದ್ಯಾಲಯದಲ್ಲಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ವಿಕಲಚೇತನರು, ಹಿರಿಯ ನಾಗರಿಕರು, ತ್ರಿಲಿಂಗಿಗಳು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಕೆಳಮಟ್ಟದಲ್ಲಿರುವ ಜನಾಂಗದವರ ಹಕ್ಕುಗಳು ಮತ್ತು ಸೌಲಭ್ಯಗಳ ಜಾಗೃತಿ ಅಭಿಯಾನ, ಮಾದಕ ವಸ್ತುಗಳು ಮತ್ತು ಮಾದಕ ವ್ಯಸನ ನಿರ್ಮೂಲನಾ ಯೋಜನೆ 2015 ಇದರ ಕುರಿತಾಗಿ ಸಂಪೂರ್ಣ ವಿವರಣೆಯನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ರಜಿಯಾ ಸುಲ್ತಾನ, ಸುಕನ್ಯಾ ಅಡಗಲಿ, ಪ್ರದೀಪ್ ಕುಮಾರ್, ಸೋಮಶೇಖರ್ ರಾಜು ಉಪಸ್ಥಿತರಿದ್ದರು. ಪ್ರಥಮ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಹಾಜರಿದ್ದು ವಂದನಾರ್ಪಣೆಯನ್ನ ಪ್ರದೀಪ್ ಕುಮಾರ್ ಅವರು ಮಾಡಿದ್ದರು. ರಾಷ್ಟ್ರಗೀತೆಯನ್ನು ದೇವಿ ಕಿರಣ್ ಎಂಬ ವಿದ್ಯಾರ್ಥಿನಿಯು ನೆರವೇರಿಸಿದ್ದು, ನಿರೂಪಣೆಯನ್ನ ಶ್ರೀದೇವಿ ಹಿರೇಮೆಟ್ ನೆರವೇರಿಸಿಕೊಟ್ಟರು. ಈ ರೀತಿಯಾಗಿ ಕಾರ್ಯಕ್ರಮವು ಯಶಸ್ವಿಗೊಂಡಿತ್ತು. R5 ನ್ಯೂಸ್ ಬ್ಯೂರೋ, ಗಿರೀಶ್ ಹಿರೇಮಠ್, ಕೊಪ್ಪಳ. ಭ್ರಷ್ಟಾಚಾರ ವಿರೋಧಿಸೋದೇ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ. ಸಮಾಜದ ಕಣ್ಣು ತರಿಸುವ ಸುದ್ದಿಗಳು ನಮ್ಮ R5 ಸುದ್ದಿ ವಾಹಿನಿಯವೇ. ನಿರ್ಭಯ, ನಿಷ್ಠುರ ಮತ್ತು ನಿಷ್ಪಕ್ಷಪಾತದ ಸುದ್ದಿಗಳನ್ನ ಬಿತ್ತರಿಸುವುದು ನಮ್ಮ ವಾಹಿನಿಯ ಮುಖ್ಯ ಕೆಲಸ. ನಿಮ್ಮ ಹಕ್ಕುಗಳಿಗಾಗಿ ನಮ್ಮ ಹೋರಾಟ. ಭ್ರಷ್ಟರ ಬೇಟೆಯಾಡುವುದು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸೋದು ನಮ್ಮ ವಾಹಿನಿಯ ನಿರಂತರ ಪ್ರಯತ್ನವಾಗಿದೆ. R5 ನ್ಯೂಸ್ ನಿಸರ್ಗ ಪತ್ರಿಕೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು, ಈಗ ಡಿಜಿಟಲ್ ಮತ್ತು ಮುದ್ರಣ ಮಾಧ್ಯಮ ಎರಡರಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ. R5 ನ್ಯೂಸ್ ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ.